ಇವತ್ತು ದಿಲೀಪ್ ರಾಜ್ ಅವರು ನಿಧನ ಹೊಂದಿರೋದು ನಿಜವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ. ಇಂತಹ ಸಂದರ್ಭದಲ್ಲಿ ಅವ್ರನ್ನ ಯಾವ ರೀತಿ ನೆನಪು ಮಾಡ್ಕೊಳ್ತೀರಾ? ತುಂಬ ಒಳ್ಳೆ ಗೆಳೆಯ. ಆ, 2 ಸಿನಿಮಾಗಳಲ್ಲಿ ದಿಲೀಪ್ ರಾಜ್ ಜೊತೆ ಕೆಲಸ ಮಾಡೋ ಅವಕಾಶ ನನಗೆ ಸಿಕ್ಕಿತ್ತು. ಅದು ಭಾಗ್ಯ ಅಂತಲೇ ಹೇಳ್ಬೋದು. ತುಂಬ ಲೈವ್ಲಿ ಪರ್ಸನ್ ಆ್ಯಂಡ್ ಲವಬಲ್ ಪರ್ಸನಾಲಿಟಿ. ಯಾರೇ ಆದರೂ ಇಷ್ಟಪಡುವಂಥ ಪರ್ಸನಾಲಿಟಿ. ತುಂಬ ಮೆದುಭಾಷಿ. ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಅಂದರೆ ಹಿರಿಯ ನಟರಾಗ್ಬೋದು, ಕಿರಿಯ ನಟರಾಗ್ಬೋದು, ತುಂಬ ಪ್ರೀತಿಯಿಂದ ಮಾತಾಡ್ಸೋರು, ಆಮೇಲೆ ಹುರಿದುಂಬಿಸೋರು. ಅವರಿದ್ದ ಜಾಗದಲ್ಲಿ ಒಂಥರ ಲೈವ್ಲಿನೆಸ್ ಇರ್ತಿತ್ತು. ಸೀರಿಯಲ್ನಲ್ಲಿ ನಿಮ್ಮ ಜೊತೆ ನಾನು ಕೆಲಸ ಮಾಡಬೇಕು ಸರ್ ಅಂತ ಹೇಳ್ತಾ ಇದ್ರು. ಸೀರಿಯಲ್ನಲ್ಲಿ ಅವ್ರ ಜೊತೆ ಕೆಲಸ ಮಾಡೋ ಭಾಗ್ಯ ನನಗೆ ಸಿಗಲಿಲ್ಲ. ಅದೊಂದು ತುಂಬ ಬೇಜಾರಾಗ್ತಿದೆ. ಆಮೇಲೆ ಅಷ್ಟು ಹೆಲ್ತ್ ಕಾನ್ಷಿಯಸ್ಸು, ಅಷ್ಟು ಫಿಟ್ ಆಗಿದ್ದಂಥ ವ್ಯಕ್ತಿಗೆ ಯಾಕೆ ಈ ಥರ ಆಯಿತೋ ನನಗೆ ನಿಜವಾಗ್ಲೂ ನನಗೆ ಇಮ್ಯಾಜಿನ್ ಒಂಥರ ಮಾತಾಡೋಕ್ಕೆ ಆಗ್ತಿಲ್ಲ. ತುಂಬ ಫಿಟ್ ಆಗಿದ್ರು. ಹೆಲ್ತ್ ಬಗ್ಗೆ ಅಷ್ಟೇ ಗಮನ. ನಮಗೂ ಹೇಳೋರು ಹಾಗಿರಬೇಕು ಹೀಗಿರಬೇಕು. ಆಮೇಲೆ ಯಾವಾಗಲೂ ಜಿಮ್ಮು ಅದು ಇದು ತುಂಬ ಕಾನ್ಷಿಯಸ್ ಮೈಂಡೆಡು. ಅಂಥ ವ್ಯಕ್ತಿಗಳು ಯಾಕೆ ಈ ದೇವ್ರಿಗೆ ಪ್ರೀತಿ ಪಾತ್ರರಾಗ್ತಾರೋ ಇಷ್ಟು ಚಿಕ್ಕ ವಯಸ್ಸಿಗೆ, ಅದೇ ಒಂದು ಪ್ರಶ್ನೆ ಆಗಿದೆ. ಆಮೇಲೆ ಅವರ ಮಿಸ್ಸಸ್ ವಿದ್ಯಾ ಅವರು ಅಷ್ಟೇ ತುಂಬ ಒಳ್ಳೆಯ ಸಹೃದಯಿ. ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡ್ಸೋದು. ಆಮೇಲೆ 100 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. 100 ಜನಕ್ಕೆ ಪ್ರೊಡಕ್ಷನ್ ಮಾಡಿ ಕೆಲಸ ಕೊಟ್ಟಿದ್ದಾರೆ. 100 ಜನ ಇವತ್ತು ನಮ್ಮ ಕಿರುತೆರೆ ಟೆಕ್ನಿಷಿಯನ್ಸು ಈ ದಿಲೀಪ್ ರಾಜ್ ಅವ್ರ ಬ್ಯಾನರಲ್ಲಿ ಊಟ ಮಾಡ್ತಿದ್ದಾರೆ. ಅಂಥ ವ್ಯಕ್ತಿಗೆ ಇಷ್ಟು ಬೇಗ ಇಂಥದ್ದು ಬಂದಿದ್ದು ನಿಜವಾಗ್ಲೂ ದುರ್ವಿಧಿ ಅಂತಲೇ ಹೇಳಬೇಕು. ತುಂಬ ಬೇಜಾರಾಗ್ತಾ ಇದೆ. ಹೌದು, ಅಂದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಏನು ಅಂತಂದ್ರೆ ಜಸ್ಟ್ ಅವ್ರಿಗೆ 47 ವರ್ಷ ಅಷ್ಟೇ ಸರ್. ಇನ್ನು ಬದುಕಿ ಬಾಳ್ಬೇಕಾಗಿತ್ತು ಅವರು. ಹೌದು. ನಾನು ಕೇಳ್ಕೊಳ್ಳೋದಿಷ್ಟೇ, ಅವ್ರ ಕುಟುಂಬಕ್ಕೆ ಭಗವಂತ ಎಲ್ಲ ರೀತಿಯ ಶಕ್ತಿ ಕೊಡಲಿ. ಅವರು ಏನು ಕೆಲಸ ಕಾರ್ಯಗಳನ್ನ ನಡ್ಸ್ಕೊಂಡು ಹೋಗ್ತಾಯಿದ್ರು, ಅವರ ವೈಫ್ ಮೂಲಕ ನಾವೆಲ್ಲರೂ ಕೂಡ ಬೆಂಬಲವಾಗಬೇಕಾದ್ರೆ ನಿಂತ್ಕೋತೀವಿ. ಅವರು ನಡ್ಸ್ಕೊಂಡು ಹೋಗಬೇಕು. ದಿಲೀಪ್ ಅವರ ಹೆಸರಿನಲ್ಲೇ ಅವ್ರು ಇನ್ನೂ 100 ಪ್ರೊಡಕ್ಷನ್ಸ್ಗಳನ್ನ ಮಾಡಲಿ, 100 ಜನಕ್ಕೆ ಅನ್ನ ಕೊಡಲಿ. ಭಗವಂತ ಅವ್ರಿಗೆ ಈ ದುಃಖವನ್ನು ಭರಿಸೋ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.